friends, welcome back our part 2 video in Tirumala temple. ನಾನು ಈ ವಿಡಿಯೋನ ಪಾರ್ಟ್ 1 ಇಂದ ಸೆಕೆಂಡ್ ವಿಡಿಯೋನ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನಾವು ಸ್ಟೆಪ್ಸ್ ಎಲ್ಲ ಹತ್ಕೊಂಡ್ಬಂದಾಗಿದ್ದ ತಕ್ಷಣ ಫಸ್ಟ್ ಬಂದಿದ್ದು CRO ಆಫೀಸ್ ಹತ್ರ. ಯಾಕಂದರೆ ರೂಮ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿತ್ತಲ್ವ, ಅಂದರೆ ನಮಗೆ ರೂಮ್ ಬೇಕಲ್ವ, ಹಾಗಾಗಿ ರೂಮ್ ರಿಜಿಸ್ಟ್ರೇಷನ್ಗೋಸ್ಕರ ಬಂದಿದ್ವಿ. ಇದೇ ಏನು ರೂಮ್ ರಿಜಿಸ್ಟ್ರೇಷನ್ ಮಾಡೋವಂಥ ಜಾಗ. ಇಲ್ಲೇ ನಮಗೆ ರೂಮ್ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಫ್ರೆಂಡ್ಸ್, ರಿಜಿಸ್ಟ್ರೇಷನ್ನಲ್ಲಿ ನಿಮ್ಮ ಫೋನ್ ನಂಬರು ಮತ್ತು ID ಪ್ರೂಫ್ ಕೇಳ್ತಾರೆ. ಅದು ಕೊಟ್ಟಾದ್ಮೇಲೆ ನಮ್ಗೆ ಈ ಥರ ಸ್ಲಿಪ್ ಕೊಡ್ತಾರೆ ಫ್ರೆಂಡ್ಸ್. ಆ ಸ್ಲಿಪ್ ಎಲ್ಲ ಕೊಟ್ಟಾದ್ಮೇಲೆ ಆಫ್ಟರ್ 2 ಅವರ್ಸ್ಗೆ ಫೋನಿಗೆ ಮೆಸೇಜ್ ಬರುತ್ತೆ, ನೀವು ಯಾವ ಫೋನ್ ನಂಬರ್ ಕೊಟ್ಟಿರ್ತೀರೋ. ನಮಗೂ ಅದೇ ಥರ ಮೆಸೇಜ್ ಬಂತು. ನಮಗೆ ANCಯಲ್ಲಿ ರೂಮ್ ಅಲರ್ಟ್ ಆಗಿತ್ತು. ಹಾಗಾಗಿ ಈಗ ನಾವು ANC ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ನಮಗೇನು ಸ್ಲಿಪ್ ಕೊಟ್ಟಿರ್ತಾರಲ್ವ, ಅದನ್ನು ತಗೊಂಡೋಗಿ ಆಫೀಸಲ್ಲಿ ಮೆಸೇಜ್ ಮತ್ತು ಸ್ಲಿಪ್ನ ತೋರಿಸಿದ್ರೆ ನಮಗೆ ರೂಮ್ ಕೊಡ್ತಾರೆ. ರೂಮ್ ನಂಬರ್ ಎಲ್ಲ ಬಂದಿರುತ್ತೆ ಮೆಸೇಜಲ್ಲಿ. ಅಲ್ಲೇನಿಲ್ಲ, ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೊಡ್ತಾರೆ ನಮಗೆ ರೂಮು. ನಮಗೆ ರೂಮ್ ಸಿಕ್ಕಿದ್ದು ANC 461 ಸಿಕ್ಕಿತ್ತು. ಹಾಗಾಗಿ ಈಗ ಬನ್ನಿ ಫ್ರೆಂಡ್ಸ್, ರೂಮ್ ಎಲ್ಲ ಹೇಗಿದೆ ಅಂತ ನೋಡೋಣ ಒಳಗೆ. ಫ್ರೆಂಡ್ಸ್, ತಿರುಮಲದಲ್ಲಿ ANC, GNC, SNC, SMC ಇಂಥ ಕಡೆ ಎಲ್ಲ ರೂಮ್ ಸಿಕ್ಕಿದಾಗ ಅಲಾಟ್ಮೆಂಟಲ್ಲಿ EF ನಮಗೆ ಸಿಕ್ಕಿದ್ರೆ ರೂಮು ತುಂಬಾ ದೊಡ್ಡದಾಗಿರುತ್ತೆ. ಅದೇ ABCD ಅಂತ ಅದರಲ್ಲೇ ಸಬ್ ಡಿವೈಡ್ ಆಗಿ ಮಾಡಿದ್ದಾರೆ. ಆ ರೂಮ್ಗಳು ಚಿಕ್ಕದಾಗಿರುತ್ತೆ. ನಮಗೆ ಸಿಕ್ಕಿದ್ದು ಆಗಿರೋದ್ರಿಂದ ರೂಮು ದೊಡ್ಡದಾಗೇ ಇತ್ತು. ಅಂದರೆ ಇದರಲ್ಲಿ ಒಂದು 5 to 6 ಮೆಂಬರ್ಸ್ ಸ್ಟೇ ಮಾಡೋಷ್ಟಿತ್ತು. ನಾವು 3 ಜನ ಅಲ್ವಾ ಇದ್ದಿದ್ದು, ನಮಗೂ ಕೂಡ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಇದರಲ್ಲಿ 2 ಬೆಡ್ಡು, ಒಂದು ಎಕ್ಸ್ಟ್ರಾ ಹಾಲು, ಎಕ್ಸ್ಟ್ರಾ ರೂಮು, ಬಾತ್ರೂಮು, ವಾಶ್ರೂಮು, ಬಾತ್ರೂಮಲ್ಲಿ ಗೀಝರ್ ಎಲ್ಲ ಅವೈಲಬಿಲಿಟಿ ಇತ್ತು. ಹಾಗಾಗಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ರೂಮು. ನೋಡಿ, ಎಕ್ಸ್ಟ್ರಾ ರೂಮ್ ಕೂಡ ಎಲ್ಲ ಇದೆ, ಚೆನ್ನಾಗಿತ್ತು. ಹಾಗಾಗಿ ನಮಗೆ EF ರೂಮ್ಗಳು ಸಿಕ್ಕಿದ್ರೆ ದೊಡ್ಡದೇ ಇರುತ್ತೆ. ಮತ್ತು ಚಾರ್ಜಿಂಗ್ ಪೋರ್ಟ್ಸ್ ಎಲ್ಲ ಒಂದು 3 ಕಡೆ 4 ಕಡೆನೇ ಇತ್ತು. ಆರಾಮಾಗಿ ನಾವು ಚಾರ್ಜ್ ಏನಾರು ಹಾಕ್ಬೋದಾಗಿತ್ತು. ಎಲ್ಲ ತುಂಬ ಚೆನ್ನಾಗೇ ಇತ್ತು. ವಾಶ್ ಬೇಸಿನ್ ಒಂದು ಇರಲಿಲ್ಲ, ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ANCಯಲ್ಲಿ ರೂಮ್ನ ಡೆವಲಪ್ ಮಾಡಿದ್ದಾರಲ್ವ, ಹಾಗಾಗಿ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೆ EF ಸಿಕ್ಕಿದ್ರೆ ರೂಮು ದೊಡ್ಡದಾಗೇ ಇರುತ್ತೆ. ಅದೇ ABCD ಕೊಟ್ಟರೆ ಎಕ್ಸ್ಟ್ರಾ ರೂಮು ಸಿಗಲ್ಲ. ಒಂದು ಹಾಲಲ್ಲಿ ವಾಶ್ರೂಮ್ ಬಾತ್ರೂಮು ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಬಂದಿದ್ದು GNC ಪಾರ್ಕ್ ಹತ್ರ. ಅಂದರೆ ANC ಪಕ್ಕ ಇಲ್ಲೇ GNC ಅಲ್ವ ಇರೋದು, ಹಾಗೆ GNC ಪಾರ್ಕ್ ಹತ್ರ ಬಂದ್ವಿ. ನೀವು ಇದನ್ನು ಫುಲ್ ನೋಡಬೇಕಂದ್ರೆ ನಾನು ಹಳೆ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ. ಪಾರ್ಕ್ನ ಫುಲ್ ನೋಡಿ ಫ್ರೆಂಡ್ಸ್, ಇದು ಸುಮ್ಮನೆ ಟ್ರಯಲಿಗೆ ತೋರಿಸ್ತಿರೋದು. ಫ್ರೆಂಡ್ಸ್, ನೆಕ್ಸ್ಟ್ ನಾವು GNCಯಲ್ಲೇ ಪಾರ್ಕ್ ನೋಡ್ತಾ ಇದ್ವಿ. ಅಷ್ಟರಲ್ಲಿ ಬಸ್ ಬಂತು ಅಂತ ಬಸ್ಸಿಗೆ ಹತ್ಕೊಂಡ್ವಿ. ಇದು ನಮಗೆ ತಿರುಮಲದಲ್ಲಿ ಫ್ರೀಯಾಗಿ ಕರ್ಕೊಂಡು ಓಡಾಡೋ ಫ್ರೀ ಬಸ್ಸು. ಇದರಲ್ಲಿ 2 ರೂಟ್ ಆಫ್ ಬಸ್ಸಸ್ ಇದೆ. ಒಂದು A ರೂಟು, ಇನ್ನೊಂದು B ರೂಟು. A ಅಂದರೆ ಅನ್ನಪ್ರಸಾದ ಕೇಂದ್ರ ಇಂಥ ಕಡೆ ಹೋಗುತ್ತೆ. B ರೂಟ್ ಅಂದರೆ ದರ್ಶನಕ್ಕೆ ಕರ್ಕೊಂಡು ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಫ್ರೀ ಬಸ್ಸು. ನಾವು ಅನ್ನಪ್ರಸಾದ ಕೇಂದ್ರಕ್ಕೆ ಹೋಗ್ತಿರೋದ್ರಿಂದ ನಮಗೆ A ರೂಟ್ ಬಸ್ಗೆ ಹತ್ತಿದ್ವಿ. ಹಾಗಾಗಿ ನಮಗೆ ಇಲ್ಲಿ ತಂದುಬಿಟ್ಟಿದ್ದೆ ಫ್ರೆಂಡ್ಸ್. ನಾವು ಇಲ್ಲಿಂದ ಈಗ ತಿರುಮಲದಲ್ಲಿ ಬೆಳಗ್ಗೆ ಕೊಡುವಂಥ ಟಿಫನ್ನ ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದು 7 o'clock ಆಗಿದೆ. ಬನ್ನಿ ಫ್ರೆಂಡ್ಸ್, ಏನು ಟಿಫನ್ ಕೊಡ್ತಾರೆ ಮತ್ತು ವೆಂಗಮಾಂಬ ಹಾಲೆಲ್ಲ ಯಾವ ಥರ ಇದೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಇವಾಗ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ ಒಳಗೆ ಬಂದಿದ್ದೀವಿ. ನೋಡಿ, ಇಲ್ಲಿ ಒಂದು ಪೇಂಟಿಂಗ್ ಇಟ್ಟಿದ್ದಾರಲ್ಲ, ತುಂಬಾ ಚೆನ್ನಾಗಿದೆ. ಅಂದರೆ ತಿರುಮಲದಲ್ಲಿ ಯಾವ್ಯಾವ ಥರ ಇದೆ ಅಂತ ಪ್ಲೇಸಸ್ಸು ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ಈ ವೆಂಗಮಾಂಬ ಅಲ್ಲಿ ಬಂದು ತುಂಬಾ ದೊಡ್ಡದು. ಮೇಲ್ಗಡೆ ಒಂದು 3 ಕಪಾರ್ಟ್ಮೆಂಟು, ಕೆಳಗಡೆ ಒಂದು 3 ಕಪಾರ್ಟ್ಮೆಂಟ್ಗಳಿದೆ. ತುಂಬಾ ದೊಡ್ಡದು. ಆರಾಮಾಗಿ ಒಂದೇ ಸರಿಗೆ ಒಂದು 2,000 ಜನ ಊಟ ಮಾಡೋಷ್ಟು ದೊಡ್ಡ ಹಾಲು. ನಮಗೆ ಟಿಫನ್ ಬಂದು ಉಪ್ಪಿಟ್ಟು ಕೊಟ್ಟಿದ್ರು ಫ್ರೆಂಡ್ಸ್, ಚೆನ್ನಾಗಿತ್ತು. ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಮಾಡಲ್ ಸ್ಟ್ರೀಟ್ಸ್ ಹತ್ರ, ಅಂದರೆ ಮಾಡ ಬೀದಿಗಳ ಹತ್ರ ಬಂದ್ವಿ. ಇಲ್ಲಿ ಇವಾಗ ಏನು ತೋರಿಸ್ತಿದ್ದೀನಲ್ಲ, ಇದು ಅಯ್ಯವದನ ಸ್ವಾಮಿ ದೇವಸ್ಥಾನ. ಇದು ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರದ ಈ ಕಡೆನೇ, ಅಂದರೆ ನಮ್ಮ ಲೆಫ್ಟ್ ಸೈಡಿಗೆ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ತಿರುಮಲದಲ್ಲಿ ಒಟ್ಟು 4 ಮಾಡಬೀದಿಗಳಿದೆ. ಆ ಮಾಡಬೀದಿಗಳಲ್ಲಿ ಯಾರೂ ಕೂಡ ಸ್ಲಿಪ್ಪರ್ಸ್ ಹಾಕಿ ಓಡಾಡೋಂಗಿಲ್ಲ. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಮತ್ತು ಪವಿತ್ರವಾದ ಸ್ಥಳ ಅಂತ ಯಾರೂ ಕೂಡ ಸ್ಲಿಪ್ಪರ್ಸ್ ಹಾಕಿ ಓಡಾಡಲ್ಲ ಫ್ರೆಂಡ್ಸ್. ಇವಾಗ ಏನು ತೋರಿಸ್ತೀನಲ್ಲ, ಆ ದಾರಿ ಪುಷ್ಕರಣಿಗೆ ಹೋಗುವಂಥ ದಾರಿ. ಪುಷ್ಕರಣಿ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ಅಲ್ಲಿ ಏನೋ ವರ್ಕ್ ಕನ್ಸ್ಟ್ರಕ್ಷನ್ ಇತ್ತು ಅಂತ ಕ್ಲೋಸ್ ಮಾಡಿದರು ಪುಷ್ಕರಣಿನ. ಯಾಕಂದರೆ ಬ್ರಹ್ಮೋತ್ಸವ ಹತ್ರ ಬರ್ತಿದೆ ಅಲ್ವಾ, ಹಾಗಾಗಿ 1 ತಿಂಗಳು ಮಟ್ಟಿಗೆ ನಮಗೆ ಪುಷ್ಕರಣಿ ಓಪನ್ ಇರಲ್ಲ, ಕ್ಲೋಸ್ ಇರುತ್ತೆ. ಓಪನ್ ಆದಾಗ ನಾನು ನೆಕ್ಸ್ಟ್ ಸರಿ ಬಂದಾಗ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್.
ಫ್ರೆಂಡ್ಸ್ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ವರಾಹಸ್ವಾಮಿ ದೇವಸ್ಥಾನ ಹತ್ರ. ಎಷ್ಟೋ ಜನಕ್ಕೆ ವರಾಹಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿಲ್ಲ. ಇವಾಗ ಏನು ತೋರಿಸ್ತಿದ್ದೀನಲ್ವ ಇದೇ ವರಾಹಸ್ವಾಮಿ ದೇವಸ್ಥಾನ. ಕ್ಯೂ ಲೈನ್ಸ್ ಇವಾಗ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ, ಅಂದರೆ ಒಂದು 3ರಿಂದ 4 ಲೈನ್ ಇದೆ. ದರ್ಶನ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಆಗುತ್ತೆ. ಆರಾಮಾಗಿ ವರಾಹಸ್ವಾಮಿ ದರ್ಶನ ಮಾಡಿ ಆಮೇಲೆ ಸ್ವಾಮಿ ದರ್ಶನ ಮಾಡ್ಬೋದು ಫ್ರೆಂಡ್ಸ್. ಯಾರೆಲ್ಲ ವರಾಹಸ್ವಾಮಿ ದೇವಸ್ಥಾನ ನೋಡಿಲ್ಲ ನೋಡಿ ಫ್ರೆಂಡ್ಸ್, ಇದೇ ವರಾಹಸ್ವಾಮಿ ದೇವಸ್ಥಾನ. ಫೋನಲ್ಲಿ ಒಳಗಡೆ ಅಲೋ ಇಲ್ಲ, ಹಾಗಾಗಿ ನಾನು ಈಚೆಯಿಂದ ತೋರಿಸಿದ್ದೀನಿ ಫ್ರೆಂಡ್ಸ್. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಲಾಡು ಕೌಂಟರ್ ಹತ್ರ. ಅಂದರೆ ನಾವು ಲಾಡು ಕೌಂಟರ್ಗೆ ಎಲ್ಲೋಗಬೇಕು ಅಂತ ಸ್ವಲ್ಪ ಜನ ಗೊತ್ತಿರಲ್ಲ, ಹಾಗಾಗಿ ತೋರಿಸ್ಕೊಡ್ತೀನಿ. ವರಾಹಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ, ಅಂದರೆ ಪುಷ್ಕರಣಿಗೆ ಹೋಗೋ ದಾರಿ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಲಾಡು ಕೌಂಟರ್ ಅಂತ. ಅಲ್ಲಿಂದ ಹೀಗೆ ನಾವು ನಡ್ಕೊಂಡು ಹೋಗ್ತಿದ್ದೀವಲ್ಲ, ಈ ದಾರಿಯಲ್ಲಿ ನಾವು ಸ್ಟ್ರೈಟ್ ನಡ್ಕೊಂಡು ಹೋದರೆ ನಮಗೆ ಲಾಡು ಕೌಂಟರು ಸಿಗುತ್ತೆ. ಲಾಡು ಕೌಂಟರಲ್ಲಿ ನಾವು ಲಾಡನ್ನ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಒಂದು ಟಿಕೆಟ್ಗೆ ಒಂದು ಲಾಡು ಫ್ರೀ ಇರುತ್ತೆ, ಪರ್ ಪರ್ಸನ್ಗೆ ಒಂದು ಲಾಡು ಫ್ರೀ ಇರುತ್ತೆ. ಅದ್ರ ಮೇಲೆ ನಾವು ದುಡ್ಡು ಪೇ ಮಾಡಿ ತೊಗೋಬೇಕು ಫ್ರೆಂಡ್ಸ್ ಲಾಡನ್ನ. ಬನ್ನಿ ಫ್ರೆಂಡ್ಸ್, ಈಗ ಕೌಂಟರ್ ಒಳಗೆ ಹೋಗೋಣ. ಫ್ರೆಂಡ್ಸ್ ಇವಾಗ ಏನು ತೋರಿಸ್ತಿದ್ದೀನಲ್ವ ಇದೇ ಲಾಡು ಕೌಂಟರು. ಇಲ್ಲೇ ನಿಮಗೆ ಕೌಂಟರ್ಸ್ಗಳು ಕಾಣ್ತಿದೆಯಲ್ಲ, ಇಲ್ಲೇ ನಿಮಗೆ ಲಾಡು ಎಲ್ಲ ಸಿಗೋದು. ಇಲ್ಲಿ ಒಂದು ಟಿಕೆಟ್ಗೆ ಒಂದು ಲಾಡು ಫ್ರೀ ಇರುತ್ತೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಏನು ತೋರಿಸ್ತಿದ್ದೀನಲ್ಲ ಇದು ಊದ್ಬತ್ತಿ ತೊಗೊಳ್ಳೋ ಅಂಥದ್ದು. ಅಂದರೆ ಮನೆಗೆ ಯಾರು ಊದ್ಬತ್ತಿ ಅಗರಬತ್ತಿ ತೊಗೊಳ್ಳೋದಿದ್ರೆ ತೊಗೋಬೋದು. ಇಲ್ಲಿ ಊದ್ಬತ್ತಿ ಸಿಗುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನಾವು ಕೂಡ ತೊಗೊಂಡು ಹೋಗಿದ್ದೀವಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಪಾರ್ಕು ನಿಮಗೆ ಗೊತ್ತಿರಲ್ಲ ಅನಿಸುತ್ತೆ. ನಾನು ಫಸ್ಟ್ ಟೈಮು ನೋಡಿ ತುಂಬಾ ಖುಷಿಯಾಯಿತು. ಯಾಕಂದರೆ ನಾವು ಜೈಲಲ್ಲಿ ಕ್ಯೂ ಲೈನ್ಸ್ ಓಪನ್ ಮಾಡಿದಾಗ ಮೂವ್ ಆಗ್ತಿರ್ತೀವಲ್ಲ, ಆವಾಗ ನಮಗೆ ಒಂದು ಪಾರ್ಕ್ ಕಾಣಿಸುತ್ತೆ ಕೃಷ್ಣ ಇರೋವಂಥದ್ದು. ಆ ಪಾರ್ಕ್ನ ನಾವು ಇಷ್ಟು ದಿವಸ ಹುಡುಕಿದ್ವಿ ಫ್ರೆಂಡ್ಸ್, ಎಲ್ಲಿದೆ ಅಂತ, ಬಟ್ ಸಿಕ್ಕೇ ಇರಲಿಲ್ಲ. ಇಷ್ಟು ದಿವಸಕ್ಕೆ ನಮಗೆ ಇವಾಗ ಸಿಕ್ತು. ಅಂದರೆ ಸುಪ್ಪತಮ್ ಎಂಟ್ರಿ ಇದೆಯಲ್ಲ ಫ್ರೆಂಡ್ಸ್, ಸುಪ್ಪತಮ್ ಎಂಟ್ರಿಯಲ್ಲಿ ಒಂದು ಎಕ್ಸಿಟ್ ಗೇಟ್ ಇದೆ. ಆ ಗೇಟ್ ಹಸಿ ಸ್ಟ್ರೈಟ್ ಬಂದರೆ ಅಲ್ಲಿ ಪಾರ್ಕ್ ಸಿಗುತ್ತೆ. ಅಲ್ಲಿ ಕೆಲಸ ಮಾಡ್ತಿದ್ದವ್ರು ಯಾರೋ ಒಬ್ಬರು ಪರ್ಮಿಷನ್ ಕೊಟ್ಟರು ಒಳಗೆ ಬರೋಕ್ಕೆ. ನಾವು ಹಾಗಾಗಿ ಇಲ್ಲಿ ಬಂದು ವಿಡಿಯೋ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಪಾರ್ಕು, ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟು ದಿವಸಕ್ಕೆ ನಾನು ನೋಡಿರೋದಂತೂ ತುಂಬಾ ಖುಷಿ ಆಯಿತು. ನಿಮಗೂ ಎಲ್ಲ ನೋಡಿ ಖುಷಿ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಇಲ್ಲಿ ಆಲ್ಮೋಸ್ಟ್ ಜನನ ಯಾರನ್ನೂ ಬಿಡಲ್ಲ, ಯಾಕಂದರೆ ಫ್ಲವರ್ಸ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ, ಹಾಳು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಬಿಡಲ್ಲ. ನೋಡಿ ಫ್ರೆಂಡ್ಸ್, ಅಲ್ಲೇನು ಕಾಣ್ತಿದೆಯಲ್ಲ ಅದೇ ಜೈಲ್ಗಳು, ಅಂದರೆ ನಮ್ಮನ್ನೆಲ್ಲ ಕಂಪಾರ್ಟ್ಮೆಂಟಲ್ಲಿ ಕೂಡ ಹಾಕ್ತಾರಲ್ವ ಅಂಥ ಬ್ಲಾಕ್ಸ್ ಅವು. ಅದೆಲ್ಲ ನೋಡಿಕೊಂಡು ಫ್ರೆಂಡ್ಸ್ ನಾವು ನೆಕ್ಸ್ಟ್ ಬಂದಿದ್ದೆ ಇಲ್ಲಿ ಸುಪ್ಪತ್ತಮ್ ಇರೋ ಅಂತ. ನೋಡಿ ಜನರು ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಇವಾಗ. ಅಂದರೆ ಕಲ್ಯಾಣೋತ್ಸವ ಈ ಟೈಮಿಂಗ್ಸಲ್ಲಿ ಕಲ್ಯಾಣೋತ್ಸವ ಇರುತ್ತೆ, ಆ ಕಲ್ಯಾಣೋತ್ಸವಕ್ಕೆಲ್ಲ ಹೋಗ್ತಿದ್ದಾರೆ ಫ್ರೆಂಡ್ಸ್ ದರ್ಶನಕ್ಕೆ. ಫ್ರೆಂಡ್ಸ್ ನೋಡಿ ಇದೇನು ಸುಪ್ಪತ್ತಮ್ ಎಂಟ್ರಿ. ಈ ಸುಪ್ಪತ್ತಮ್ ಎಂಟ್ರಿ ಹಸಿ ನೀವು ಹೋಗಬೇಕು ಅಂದ್ಕೊಂಡ್ರೆ ಆರ್ಜಿತ ಸೇವೆ ಟಿಕೆಟ್ನ ಬುಕ್ ಮಾಡ್ಕೋಬೇಕು. ಅದರಲ್ಲಿ ಕಲ್ಯಾಣೋತ್ಸವನಾದರೂ ಆಯಿತು, ಉಂಜಲ್ ಸೇವನಾದ್ರು ಆಯಿತು, ಆರ್ಜಿತ ಬ್ರಹ್ಮೋತ್ಸವನಾದ್ರು ಆಯಿತು, ಸಹಸ್ರದೀಪ ಅಲಂಕಾರ ಸೇವೆ, ಈ 4ರಲ್ಲಿ ನೀವು ಯಾವುದೇ ಸೇವೆ ಮಾಡಿಕೊಂಡ್ರು ನಿಮಗೆ ಸುಪ್ಪತ್ತಮ್ ಮಾಸಿಂದನೇ ಎಂಟ್ರಿ ಇರುತ್ತೆ. ಅದು ಆರ್ಜಿತ ಸೇವೆಸಲ್ಲಿ ಅಷ್ಟೇ. ವರ್ಚುವಲ್ ತಂದರೆ ಬರೀ ಟಿ ವಿಲಿ ತೋರಿಸ್ತಾರೆ ಅಂತ ಹೇಳ್ತಾರೆ, ಬಟ್ ಏನೂ ತೋರಿಸಲ್ಲ. ಮಾಮೂಲಿ 300 ರೂಪಾಯಿ ಟಿಕೆಟೇ ನಮಗೆ ಸಿಗುತ್ತೆ. ಹಾಗಾಗಿ ಎಲ್ಲರೂ ಆರ್ಜಿತ ಸೇವೆಸ್ನ ಬುಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಫ್ರೆಂಡ್ಸ್. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಸ್ವಾಮಿ ದೇವಸ್ಥಾನದ ಹತ್ರ. ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ಜನ ಕಡಿಮೆ ಇದ್ದರು, ಅಂದರೆ ಸ್ವಲ್ಪ ಜನ. ನಾವು ಈ ಕಡೆ ಗೇಟ್ ಹಸಿಂದ ಬಂದು ವಿಡಿಯೋ ತೊಗೊತಿದ್ವಿ. ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ತಿರುಮಲ ಅಂದ್ರೇ ಏನೋ ಒಂಥರ ನೆಮ್ಮದಿ ಫ್ರೆಂಡ್ಸ್ ಮನಸ್ಸಿಗೆ. ಅಂದರೆ ನಾವು ತಿಂಗ್ಳಿಗೆ ಒಂದು ಸರಿ ಬರ್ತೀವಲ್ಲ, ಬಂದಾಗ ಸ್ವಾಮಿ ದರ್ಶನ ಮಾಡೋದೇನೋ ಒಂಥರ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ ಫ್ರೆಂಡ್ಸ್. ನೆಕ್ಸ್ಟ್ ನಮಗೆ ಸಿಕ್ಕಿದ್ದು ಅಂದರೆ ಟಿ ಚಾನಲಲ್ಲಿ ಏನು ತೋರಿಸ್ತಾರಲ್ಲ ಅದು ಪ್ಲೇಸು. ಈ ಸಂಜೆ ಹೊತ್ತು ಬಂದರೆ ಇಲ್ಲೂ ಕೂಡ ಪ್ರೋಗ್ರಾಮ್ಸ್ ನಡೀತಿರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ತಿರುಮಲದಲ್ಲಿ ಫ್ರೀ ನಾಮ ಕೂಡ ಇಡ್ತಾರೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ಒಂದ್ಸರಿ ಇಸ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಅಖಂಡ ಪೂಜೆ ಮಾಡಬೇಕಲ್ಲ, ಹಾಗಾಗಿ ನಾವು ಕಾಯಿ ಕರ್ಪೂರ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಕಾಯಿ 2 ಕಾಯಿ 4 ಕರ್ಪೂರ ತೊಗೊಂಡಿದ್ದೀವಿ. ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಮೇಲ್ಗಡೆ ಹೋಗಿ ಪೂಜೆ ಮಾಡಬೇಕು. ಬನ್ನಿ ಫ್ರೆಂಡ್ಸ್ ಹೋಗೋಣ. ನೋಡಿ ಫ್ರೆಂಡ್ಸ್, ಇದೆ ಮೇಲುಗಡೆ ಅಖಂಡ ಪೂಜೆ ಮಾಡುವಂಥ ಜಾಗ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಎದುರಿಗೆ ಇದೆ. ಹಾಗಾಗಿ 2 ಪೂಜೆಯನ್ನು ನಾವು ಒಟ್ಟಿಗೆ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನಾವು ಕೂಡ ಕಾಯೆಲ್ಲ ಹೊಡೆದು ಪೂಜೆ ಎಲ್ಲ ಮಾಡಿದ್ವಿ ಫ್ರೆಂಡ್ಸ್.
ಫ್ರೆಂಡ್ಸ್ ನೆಕ್ಸ್ಟ್ ನಾವು ಅಲ್ಲಿ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ಬಂದಿದ್ದೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ. ನೋಡಿ ಫ್ರೆಂಡ್ಸ್, ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಅಂದರೆ ಇದು ಬಂದು ಅಖಂಡ ಪೂಜೆ ನಾವು ಎಲ್ಲಿ ಮಾಡ್ತೀವೋ ಅಲ್ಲಿ ಎದುರುಗಡೆನೇ ಇದೆ. ಆರಾಮಾಗಿ ಬಂದು ನಾವು ದೇವ್ರ ದರ್ಶನ ಕೂಡ ಮಾಡ್ಬೋದು, ಆಂಜನೇಯ ಸ್ವಾಮಿ ದರ್ಶನ ಮಾಡ್ಬೋದು. ಈಗ ಹೆಂಗೆ ದೊಡ್ಡ ಆರ್ಚ್ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಇದು ಶಾಪಿಂಗ್ ಕಾಂಪ್ಲೆಕ್ಸು. ಇದು ತುಂಬ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್. ಇಲ್ಲಿಂದ ಹಿಡಿದು CRO ಆಫೀಸ್ ತನಕ ಇದೆ ಶಾಪಿಂಗ್ ಮಾಡೋಕ್ಕೆ. ಆರಾಮಾಗಿ ಶಾಪಿಂಗ್ ಮಾಡ್ಕೋಬೋದು. ಅಲ್ಲಿಂದ ಫ್ರೆಂಡ್ಸ್ ನೆಕ್ಸ್ಟ್ ಬಂದಿದೆ ನಾವು ಭಜನಾ ಮಂಟಪ ಹತ್ರ. ಬನ್ನಿ ಫ್ರೆಂಡ್ಸ್, ಭಜನೆ ಮಾಡ್ತಾರೆ, ಕೇಳಿಸ್ಕೊಳ್ಳೋಣ. ಫ್ರೆಂಡ್ಸ್, ನಾವು ಅಲ್ಲಿಂದ ಭಜನೆ ಮುಗಿಸಿ ಬಂದು ಸಮೋಸ ಮತ್ತು ವಡೆ ತೊಗೊಂಡ್ವಿ. ಇದು 40 ರೂಪಾಯಿ ಒಂದು ಪ್ಲೇಟು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದ್ಸರಿ ಬಂದಾಗ ಟ್ರೈ ಮಾಡಿ. ಫ್ರೆಂಡ್ಸ್, ನಾನು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಮಾಧವ ನಿಲಯಂ ಹತ್ರ ಇರೋವಂಥ ಒಂದು ಪಾರ್ಕಿಗೆ. ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅಂದರೆ ನೀರೆಲ್ಲ ಫ್ಲೋ ಆಗ್ತಿರೋದು, ಅದರಲ್ಲಿ ಶಂಕುಚಕ್ರ ನಾಮ ಎಲ್ಲ ಇರೋವಂಥದ್ದು. ತುಂಬಾ ಚೆನ್ನಾಗಿದೆ ಪಾರ್ಕು. ಈ ಪಾರ್ಕಿಗೆ ಆಲ್ಮೋಸ್ಟ್ ಯಾರೂ ಬರಲ್ಲ. ಬಂದು ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ತುಂಬಾ ದೊಡ್ಡ ಪಾರ್ಕು, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ತಿರುಮಲಕ್ಕೆ ಬಂದಿದ್ದಕ್ಕೂ ಆರಾಮಾಗಿ ಸ್ವಾಮಿ ದರ್ಶನ ಎಲ್ಲ ಚೆನ್ನಾಗಾಯಿತು. ನಾನು ನಿಮಗೆ ದರ್ಶನದ ಬಗ್ಗೆ ಹೇಳಿಲ್ಲಲ್ವ ಫ್ರೆಂಡ್ಸ್. ನಾವು ದರ್ಶನಕ್ಕೆ ಸಂಜೆ 8 ಗಂಟೆಗಿತ್ತು ನಮಗೆ. ನಾವು ಹಾಗಾಗಿ 8 ಗಂಟೆಗೆ ಹೋಗಿದ್ವಿ. ನಮಗೆ ದರ್ಶನ ಬಂದು 11 ಗಂಟೆಗೆ ಆಯಿತು. ಬುಧವಾರ ಬಂದು ದರ್ಶನ ಇದ್ದಿದ್ದು ನಮಗೆ. ತುಂಬಾ ಚೆನ್ನಾಗಾಯಿತು. ಜನ ರಶ್ಶು ಕೂಡ ಇತ್ತು. ರಶ್ ಇದ್ದಿದ್ರೂ ಕಾದಿದ್ಕೂ ನಮಗೆ ಸ್ವಾಮಿದು ಒಳ್ಳೆ ದರ್ಶನನೇ ಆಯಿತು. ಹತ್ರದಿಂದ ಆಯಿತು ಅಂತಲೇ ಅಂದ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಬಂದಿದ್ದಕ್ಕೂ ಸ್ವಾಮಿ ದರ್ಶನ ಆಯಿತು. ಮುಡುಪೆಲ್ಲ ಹಾಕಿ ನಾವು ಲಾಡು ಪ್ರಸಾದ ತಗೊಂಡು ಈಗ ನಮ್ಮ ಊರ ಕಡೆ ಹೊರಟ್ವಿ. ಇಲ್ಲಿಂದ ಫ್ರೆಂಡ್ಸ್ ಈಗ ತಿರುಮಲ ಬಿಟ್ಟಿದ್ದೀವಿ. ನಾವು ನೆಕ್ಸ್ಟು ತಿರುಪತಿಗೆ ಹೋಗಿ ಅಲ್ಲಿಂದ ಅಲ್ಮೇಲ್ಮಂಗಪುರ ದೇವಸ್ಥಾನ ಅಂದರೆ ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಮುಗಿಸಿ ಆಮೇಲೆ ನಾವು ನಮ್ಮ ಬೆಂಗಳೂರು ಕಡೆಗೆ ಹೋಗ್ತೀವಿ ಫ್ರೆಂಡ್ಸ್. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಹೋಗೋಣ. ಫ್ರೆಂಡ್ಸ್, ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಅಲ್ಮೇಲ್ಮಂಗಪುರ ದೇವಸ್ಥಾನದ ಹತ್ರ ಅಂದರೆ ಪದ್ಮಾವತಿ ಅಮ್ಮನ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿಗೆ ಬರೋಕ್ಕೆ ನಮಗೆ ತುಂಬಾ ಬಸ್ಸಸ್ ಇದೆ. ತಿರುಪತಿಗೆ ಬಂದು ಅಲ್ಲಿಂದ ತಿರುಚನೂರು ಅಂತ ಕೇಳಿದ್ರೆ ಹತ್ತಿಸ್ಕೋತಾರೆ. ಅಲ್ಲಿ ತಿರುಚನೂರಿಗೆ ಬಂದರೆ ಆಯಿತು. ಇಲ್ಲೇ ದೇವಸ್ಥಾನದ ಹತ್ರನೇ ಸ್ಟಾಪ್ ಕೊಡ್ತಾರೆ. ಇಲ್ಲೇ ಬಂದು ಆರಾಮಾಗಿ ಪದ್ಮಾವತಿ ಅಮ್ಮನ ದರ್ಶನ ಮಾಡ್ಬೋದು. ಇಲ್ಲೂ ಅಷ್ಟೇ ದರ್ಶನ ಬಂದು ಒಂದು 1/2 ಅವರಲ್ಲೆಲ್ಲ ಆಗುತ್ತೆ. ಆರಾಮಾಗಿ ಮತ್ತೆ ದರ್ಶನ ಮಾಡಿಕೊಂಡು ಹೋಗ್ಬೋದು ಫ್ರೆಂಡ್ಸ್. ಇಲ್ಲೂ ಅಷ್ಟೇ ಸ್ಪೆಷಲ್ ಎಂಟ್ರಿ ದರ್ಶನ, ಜನರಲ್ ಕ್ಯೂ ಮತ್ತು ಇನ್ನೊಂದು 50 ರೂಪೀಸ್ದು ಸ್ಪೆಷಲ್ ಎಂಟ್ರಿ ಅಂತ ಎಲ್ಲ ಇದೆ. 3
3 ಟೈಪ್ ಆಫ್ ದರ್ಶನ ಇದೆ. ಅದರಲ್ಲಿ ನಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದಕ್ಕೆ ಹೋಗೋದು ಫ್ರೆಂಡ್ಸ್. ಈಗ ಏನು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದು ಮತ್ತು ಇದು ಪುಷ್ಕರಣಿ ನೋಡಿ ಎಷ್ಟು ನೀಟಾಗಿದೆ ಅಂತ. ಕ್ಲೋಸ್ ಆಗಿತ್ತು, ಅಂದರೆ ಸಂಜೆ 5 ಗಂಟೆವರೆಗೆ ಮಾತ್ರ ಓಪನ್ ಇರುತ್ತೆ. ಈಗಾಗಲೇ ಟೈಮು 6:30 ಆಗಿತ್ತು ನೋಡಿ ಫ್ರೆಂಡ್ಸ್. ಇದೆ ಪದ್ಮಾವತಿ ಅಮ್ಮನ ಮುಖ್ಯ ದ್ವಾರ, ಅಂದರೆ ದೇವಸ್ಥಾನ. ಇಲ್ಲೂ ಅಷ್ಟೇ ಫೋನ್ ಅಲೋ ಇಲ್ಲ ಒಳಗೆ, ಹಾಗಾಗಿ ನಾನು ಈಚೆಯಿಂದನೇ ತೋರಿಸ್ತಿದ್ದೀನಿ. ಗೋಪುರ ಫುಲ್ ತೋರ್ಸೋಕ್ಕೆ ಶೆಲ್ಟ್ರ್ ಹಾಕಿದ್ದಾರೆ, ಹಾಗಾಗಿ ಫುಲ್ ತೋರ್ಸೋಕ್ಕಾಗಿಲ್ಲ ನೋಡಿ ಫ್ರೆಂಡ್ಸ್. ಇದೆ ಪದ್ಮಾವತಿ ಅಮ್ಮನ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ಎಲ್ಲರೂ ಬರ್ತಾರೆ, ವಿಸಿಟ್ ಮಾಡ್ತಾರೆ. ನೀವು ಕೂಡ ಒಂದ್ಸರಿ ಬಂದಿಲ್ಲ ಅಂದರೆ ಬಂದು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಪದ್ಮಾವತಿ ಅಮ್ಮನ ದೇವಸ್ಥಾನ. ಫ್ರೆಂಡ್ಸ್, ಇವಾಗೇನು ನೋಡ್ತಿದ್ದೀರಲ್ಲ, ಇದು ಲಾಡು ಕೌಂಟರು. ಅಂದರೆ ಇಲ್ಲಿ ನಿಮಗೆ ಲಾಡು ಸಿಗುತ್ತೆ, ಬಟ್ ಫ್ರೀಯಾಗಿ ಕೊಡಲ್ಲ. ಲಾಡನ್ನ ಒಂದು ಲಾಡುಗೆ 25 ರೂಪೀಸ್ ಚಾರ್ಜ್ ಆಗುತ್ತೆ. ನಾವು ಬೇಕಾದರೆ ಲಾಡು ಪ್ರಸಾದ ತೊಗೋಬೋದು ಫ್ರೆಂಡ್ಸ್. ಇದೇ ಲಾಡು ಕೌಂಟರ್ ಪದ್ಮಾವತಿ ಅಮ್ಮನ ದೇವಸ್ಥಾನದಲ್ಲಿ. ಫ್ರೆಂಡ್ಸ್, ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿಗೆ ಬಂದು ನಾವು ನಮ್ಮ ಯಾತ್ರೆನ ಎಂಡ್ ಮಾಡ್ತೀವಿ, ಅಂದರೆ ತಿರುಪತಿ ಯಾತ್ರೆನ ನಾವಿಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಫ್ರೆಂಡ್ಸ್. ಇನ್ನೂ ಮೋರ್ ವೀಡಿಯೋಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ.